ವೃಶ್ಚಿಕ ರಾಶಿಯವರಿಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಫಲವನ್ನ ಮಹಾಸೂರ್ಯಗ್ರಹಣ ಕೊಡಲಿದೆ. ಯಾವಾಗ ಅಂತೀರಾ? ಸೂರ್ಯಗ್ರಹಣನ ಯಾವಾಗಿದೆ ಅಂತೀರಾ? ಆಗಸ್ಟ್ 12ನೇ ತಾರೀಕು ಮಂಗಳವಾರ ಭೀಮನ ಅಮಾವಾಸ್ಯೆಯ ದಿವಸ ಮಹಾಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಆದರೆ ಆಚರಣೆ ಇಲ್ಲ. ಕಾರಣ ಭಾರತದಲ್ಲಿ ಅದು ಗೋಚಾರವೇ ಇಲ್ಲ, ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಆದ್ರಿಂದಾಗಿ ನೀವು ವೃಶ್ಚಿಕ ರಾಶಿಯವರು ಮೂರು ಸಲ ಸ್ನಾನ ಮಾಡೋದು ಅಥವಾ ಏನೋ ಉಪವಾಸ ಇರತಕ್ಕಂಥದ್ದು ಇರಬಹುದು, ಅಥವಾ ಹೊರಗಡೆ ಹೋಗಬಾರದು, ಅದರ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲದ ಒಂದು ಗ್ರಹಣ ಇದೆ. ಯಾಕೆಂದ್ರೆ ಕಾಣಿಸ್ತಾ ಇಲ್ಲ. ನೀವು ಭಾರತದಲ್ಲಿ ಇದ್ದೀರಾ ಅಂದ್ರೆ ಆಚರಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಆದರೆ ಪ್ರಭಾವ ಇದ್ದೇ ಇರುತ್ತೆ. ನಿಮ್ಮ ರಾಶಿಯಿಂದ 9ನೇ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಸೂರ್ಯಗ್ರಹಣವಾಗುತ್ತಾ ಇದೆ ಅಂತಾದರೆ ನಿಮಗೆ ಅದು ವಿಚಿತ್ರವಾಗಿರ್ತಕ್ಕಂಥ ಫಲವನ್ನು ನೀಡುವ ಒಂದು ಗ್ರಹಣವಾಗಿರ್ತದೆ. ನೆನಪಿಟ್ಕೊಳ್ಬೇಕು. ಆ ವಿಚಿತ್ರ ಅಂದ್ರೆ ಏನು? ಶುಭನೂ ಆಗ್ಬೋದು, ಅಶುಭನೂ ಆಗ್ಬೋದು, ಮಿಕ್ಸಡ್ ಆಗಿ ಬರ್ತದೆ. ಅದರಲ್ಲಿ ನೀವೇನ್ ಮಾಡಬೇಕು? ಶುಭ ಅಷ್ಟೇ ಆಗಬೇಕು, ಅಶುಭ ಆಗಬಾರದು ಅಂತಂದಾಗ ರವಿಯ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಬಹಳ ಕುತೂಹಲ ಭರಿತವಾದಂತಹ ವಿಚಾರಗಳನ್ನು ತಿಳಿಸ್ತೇನೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರು ಸಹ ಓಂ ಸೂರ್ಯನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಕೆಳಗಡೆ. ಪ್ರತಿಯೊಬ್ಬರು ಸಹ ಖಂಡಿತವಾಗಿ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಒಂದು ಅದ್ಭುತವಾದ ವಿಚಿತ್ರ ಫಲ. ಏನೇನು, ಏನು ಪರಿಹಾರ ಎಲ್ಲ ಹೇಳ್ತೀನಿ. ಒಂದು 10 ನಿಮಿಷ ಒಳಗಡೆ ಮುಗಿದೋಗುತ್ತೆ ವಿಡಿಯೋ. ಎಂಡ್ ತನಕ ವಿಡಿಯೋ ನೋಡಿ, ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಬಹಳ ಇಂಪಾರ್ಟೆಂಟ್ ನೋಡಿ. ನಿಮ್ಮ ರಾಶಿಯಿಂದ 9ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂತಂದ್ರೆ ವೃಶ್ಚಿಕ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳ ಮೇಲೆ ಈ ಗ್ರಹಣದ ಪ್ರಭಾವ ಇರುತ್ತೆ. ಸೊ ನೀವು ವೃಶ್ಚಿಕ ರಾಶಿಯವರು ಮೊದಲೇ ಪಂಚಮ ಶನಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಜಗಳ ಮನಸ್ತಾಪಗಳಾಗಿದೆ, ಕೋರ್ಟ್ ಕಚೇರಿಗಳ ತನಕ ಹೋಗಿದೆ. ಅದು ಕೊಡ್ತೀನಿ ಅಂತಾರೆ, ಕೊಡಲ್ಲ ಅಂತಾರೆ. ವಿಚಿತ್ರವಾಗಿ ಮಾಡ್ಬಿಟ್ಟಿದ್ದಾರೆ ಪರಿಸ್ಥಿತಿ. ಬಹಳ ಟೆನ್ಷನ್ ಆಗ್ತಾ ಇದೆ. ಅಂದ್ರೆ ಈ ಗ್ರಹಣ ಇನ್ನೂ ಪ್ರಭಾವವನ್ನ ಬೀರಲಿದೆ, ಇನ್ನು ಜಾಸ್ತಿ ಪ್ರಭಾವವನ್ನು ಬೀರಲಿದೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳ ಮೇಲೆ. ಗೊತ್ತಾಯ್ತಲ್ಲ? ಮೊದಲನೇದು. ಎರಡನೇದು, ನೀವು ವೃಶ್ಚಿಕ ರಾಶಿಯವರಾಗಿದ್ರೆ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವಿನ ಬಾಂಧವ್ಯದ ವಿಚಾರ, ನಿಮ್ಮ ತಂದೆಯವರ ಆರೋಗ್ಯದ ವಿಚಾರ, ನಿಮ್ಮ ತಂದೆಯವರೊಂದಿಗಿನ ಮನಸ್ತಾಪಗಳು ಅಥವಾ ಸಂತೋಷ ಏನೇ ಇರಲಿ, ಆ ಬಾಂಧವ್ಯದ ವಿಚಾರಗಳ ಮೇಲೆ ಈ ಸೂರ್ಯಗ್ರಹಣದ ಪ್ರಭಾವ ಬೀರಲಿದೆ. ಸೊ ಆ ಒಂದು ಬಾಂಧವ್ಯ ಹಾಳಾಗದೆ ನಿಮ್ಮ ತಂದೆಯ ಜೊತೆಗೆ ನಿಮ್ಮ ಬಾಂಧವ್ಯ ಚೆನ್ನಾಗಿರಬೇಕು. ಆ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಅಷ್ಟೇ ಅಲ್ಲ, ಅದೃಷ್ಟ, ನೀವೇನಾದರೂ ವೃಶ್ಚಿಕ ರಾಶಿಯವರಾಗಿದ್ದು ಯಾವುದೇ ಕೆಟ್ಟ ಚಟ ಇಲ್ಲದಿದ್ರೂ ಸಹ ಚಟಗಳನ್ನು ಕಳಿಸ್ಬಿಡ್ಬಹುದು. ಸಡನ್ ಆಗಿ ಜೂಜಿಗೆ ನೀವು ಮನಸ್ಸು ಬರ್ಬೋದು, ಜೂಜಾಡಬೇಕು, ಏನೋ ದುಡ್ಡು ಮಾಡಿಬಿಡ್ಬೇಕು ಅಂತ. ಅದರ ಹಿಂದೆ ಹೋಗಿ ನೀವು ನಷ್ಟಗಳನ್ನು ತಂದುಕೊಳ್ತೀರಾ. ಈ ಒಂದು ಮಹಾಸೂರ್ಯಗ್ರಹಣ ಜೂಜಿನಲ್ಲಿ ನಿಮ್ಮನ್ನು ಸಿಗಾಕ್ಸಿಕೊಳ್ಳಿ ನಿಮಗೆ ನಷ್ಟ ಉಂಟು ಮಾಡುವ ಸಾಧ್ಯತೆ ಇರ್ತದೆ. ಎಲ್ಲೋ ಚಾಲೆಂಜ್, ಏನೋ ದುಡ್ಡು ಕಟ್ಟದ, ಏನೋ ಇದು ಮಾಡ್ದ, ಅದು ಮಾಡ್ದ, ಆನ್ಲೈನ್ ಗೇಮ್ಸ್ ಆಡ್ದ, ದುಡ್ಡು ಕಳೆದ ಅಂತ. ಬಹಳ ಇಂಪಾರ್ಟೆಂಟ್. ಇನ್ನೂ ಮುಖ್ಯವಾಗಿ ನಿಮ್ಮ ವಿವಾಹ ದಾಂಪತ್ಯದ ಮೇಲೂ ಸಹ ವೃಶ್ಚಿಕ ರಾಶಿಯವರ ವಿವಾಹ ದಾಂಪತ್ಯದ ಮೇಲೂ ವಿಚಿತ್ರವಾದ ಫಲವನ್ನು ಈ ಒಂದು ಮಹಾಸೂರ್ಯಗ್ರಹಣ ಕೊಡಲಿದೆ. ಸಾಧ್ಯತೆ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ಬಹುಮುಖ್ಯವಾಗಿ ನಿಮ್ಮ ಉದ್ಯೋಗ. ನೀವು ಸೂರ್ಯಗ್ರಹಣದ ದಿವಸ ಸೂರ್ಯನಿಗೆ ಆರಾಧನೆ ಮಾಡಿಕೊಂಡ್ರೆ ನಿರುದ್ಯೋಗಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸಿಗುತ್ತೆ. ಯಾಕೆ? ವಿಚಿತ್ರ ಫಲ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್, ಸ್ಯಾಲರಿ ಕಿತ್ತದ ಸಿಗುತ್ತೆ. ಏನೂ ಇಲ್ಲದೆ ಹಂಗೆ ಸುಮ್ಮನೆ ಕೂತಿದ್ರಿ ಅಂತಾದರೆ ಇನ್ನು ನೆಗೆಟಿವ್ ಕಡೆ ಹೋಗಿ ಇರೋ ಉದ್ಯೋಗ ಕಳ್ಕೊಳ್ತಕ್ಕಂಥದ್ದು ಅಥವಾ ಸಮಸ್ಯೆ ಆಗ್ತಕ್ಕಂಥದ್ದು ಆಗ್ಬೋದು. ಸೊ ಸಿಂಪಲ್ ಆಗಿ ನೀವೇ ಹೇಗೆ ಪರಿಹಾರ ಮಾಡ್ಕೊಳ್ಬಹುದು ಎಲ್ಲದೂ ಸಹ ತಿಳಿಸ್ತಾನೆ ಎಂಟು ತನಕ. ಬಟ್ ನೆನಪಿಟ್ಕೊಳ್ಳಿ, ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ದಿವಸದ ಮಹಾಸೂರ್ಯಗ್ರಹಣ ವೃಶ್ಚಿಕ ರಾಶಿಯವರ ಉದ್ಯೋಗದ ಮೇಲೆ ಪ್ರಭಾವ ಬೀರಲಿದೆ. ಅದು ಶುಭವಾಗುತ್ತಾ ಅಶುಭವಾಗುತ್ತಾ ನಿಮ್ಮ ಕೈನಲ್ಲೇ ಇದೆ. ನೀವು ಆರಾಧನೆ ಮಾಡಿಕೊಂಡ್ರೆ ಶುಭ, ಮಾಡ್ಕೊಳ್ಳದೆ ಹಂಗೆ ತಾತ್ಸಾರ ಮಾಡಿದ್ರೆ ಅಶುಭವಾಗುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಸೊ ಉದ್ಯೋಗದ ವಿಚಾರ ಅಷ್ಟೇನಾ? ಇನ್ನೂ ಇದೆ. ವೃಶ್ಚಿಕ ರಾಶಿಯವರ ಅಣ್ಣ ತಮ್ಮ, ಅಕ್ಕ ತಂಗಿ, ನಿಮ್ಮ ಸಹೋದರರ ಮೇಲೆ ತುಂಬಾ ಪ್ರಭಾವ, ಆ ಬಾಂಧವ್ಯದ ಮೇಲೆ ಪ್ರಭಾವ ಬೀರುತ್ತೆ. ನಿಮ್ಮ ತಂದೆಯವರು ನಿಮ್ಮ ಸಹೋದರರ ಪರವಾಗಿ ಮಾತಾಡಿ ನಿಮ್ಮ ವಿರುದ್ಧವಾಗಿ ಮಾತಾಡಬಹುದು. ನಿಮ್ಮ ತಂದೆಯವರು ನಿಮ್ಮ ಸೈಡ್ ಆಗ್ಬಿಟ್ಟು ಮಾತಾಡ್ತಾ ಇದ್ದಾರೆ, ನಮ್ಮ ಸೈಡಾಗಿ ಮಾತಾಡ್ತಾ ಇಲ್ಲ, ನಮ್ಮ ಪರವಾಗಿ ಮಾತಾಡ್ತಾ ಇಲ್ಲ ಅಂತ ನಿಮ್ಮ ಸಹೋದರರು ಜಗಳ ಮಾಡಿಕೊಂಡು ಕೂಡ ಬರಬಹುದು. ಹೇಳಲಿಕ್ಕಾಗೋದಿಲ್ಲ. ನೀವು ಆಲ್ರೆಡಿ ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರು, ಸೇನೆ, ಪೊಲೀಸು, ಈ ಕಡೆ ಥರ ವೃತ್ತಿಗಳಲ್ಲಿರ್ತಕ್ಕಂಥ ವೃಶ್ಚಿಕ ರಾಶಿಯವರಲ್ಲಿ ಇನ್ನೂ ಜಾಸ್ತಿ ಪ್ರಭಾವ ಬೀರಲಿದೆ.
ಈ ಒಂದು ಮಹಾಸೂರ್ಯಗ್ರಹಣ ಎಚ್ಚರ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಪರಿಹಾರ ಏನು ಪರಿಹಾರ ಮಾಡ್ಕೊಳ್ಬೇಕು ನೋಡಿ, 2 ದಿವಸ ಮಾಡ್ಕೊಳ್ಬೇಕಾಗತ್ತೆ ನೀವು. 12ನೇ ತಾರೀಕು 13ನೇ ತಾರೀಕು. 12ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಆದಿತ್ಯ ಹೃದಯ ಸ್ತೋತ್ರವನ್ನು ಒಂದು 3 ಸಲ ಪಠನೆ ಮಾಡಿ ಓದ್ಕೊಳ್ಳಿ. ಆಮೇಲೆ ಇದನ್ನ ಏನು ರವಿಗ್ರಹದ ಅಷ್ಟೋತ್ತರವನ್ನು ಒಂದು 3 ಸಲ ಪಠನೆ ಮಾಡಿ. ಓಂ ಸೂರ್ಯನಾರಾಯಣಾಯ ನಮಃ ಅದನ್ನ ಒಂದು 1008 ಸಲ ಜಪ ಮಾಡಬಹುದು. ಇಲ್ಲ ಒಂದು ವೈಟ್ ಪೇಪರಲ್ಲಿ ಒಂದು ರೆಡ್ ಇಂಕಲ್ಲಿ ಬರೀರಿ ಒಂದು 108 ಸಲ ಓಂ ಸೂರ್ಯನಾರಾಯಣಾಯ ನಮಃ, ಓಂ ಸೂರ್ಯನಾರಾಯಣಾಯ ನಮಃ. ಅದ್ರ ಜೊತೆಗೆ ಇನ್ನೊಂದು ಪೇಪರ್ ತಗೊಂಡು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮತಾರಕ ಮಂತ್ರ ಬರೆದ್ರೆ ಇನ್ನೂ ಪವರ್ಫುಲ್ ಅದು. ಮರುದಿನ 13ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಹತ್ತಿರ ಇರುವ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚಕರಿಗೆ ಕೆಂಪು ಪಂಚಶಲ್ಯ ಆಮೇಲೆ ಗೋಧಿ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಅಲ್ಲಿ ನವಗ್ರಹಗಳಿರುತ್ತೆ, ಮಧ್ಯದಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನಿಗೆ ಪ್ರಪಂಚಾಮೃತ ಅಭಿಷೇಕ ಅಥವಾ ಕುಂಕುಮಾರ್ಚನೆ ಈ ಥರ ಏನಾದ್ರು ಮಾಡಿಸ್ಕೆ ಪ್ರದರ್ಶನ ನಮಸ್ಕಾರ ಮಾಡ್ಕೊಳ್ತಕ್ಕಂಥ ತುಂಬ ಒಳ್ಳೆಯದು. ಸೊ ಇದೆಲ್ಲ ಅಲ್ಲದೆ ಪವರ್ಫುಲ್ ದಿನ, ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ, ಪವರ್ಫುಲ್ ಪ್ರಸಾದ ಬೇಕಾ? ಅದಕ್ಕೋಸ್ಕರ ನಿಮಗೋಸ್ಕರ ನಾನು ವಿಶೇಷವಾದ ನಮ್ಮ ಯಾಗಶಾಲೆ ಪರಿಹಾರ ಮಾಡಿ ವಿಶೇಷ ಪ್ರಸಾದ ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕು. ಆಗಸ್ಟ್ 12ನೇ ತಾರೀಕು ಮಹಾಸೂರ್ಯಗ್ರಹಣದ ಅಂದರೆ ಭೀಮನ ಅಮಾವಾಸ್ಯೆಗೆ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ರವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆ ಜ್ಯೋತಿರ್ಭೀಮೇಶ್ವರ ದಿವಸ ಅಲ್ವಾ, ಸೊ ಅದರಿಂದ ಜ್ಯೋತಿರ್ಭೀಮೇಶ್ವರ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಿಮಗೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ವಿವಾಹ ದಾಂಪತ್ಯಾದಿ ವಿಚಾರಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಮಾಡಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯ ಉಂಗುರವನ್ನೇ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಪರ್ವದ ಕಾಲದ ದಿವಸ ನಾವು ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡಿ ಈ ಒಂದು ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಸಾಕು. ಸೊ ನಾನು ಇನ್ನೂ ವಿಶೇಷವಾಗಿ ಇದನ್ನು ಎನರ್ಜೈಸ್ ಮಾಡುವಂಥ ಬೇರೆ ಬೇರೆ ಐಡಿಯಾಗಳು ಸಹ ಇದೆ, ಇನ್ನೂ ಸಹ ಮಾಡುವಂಥ ಸಾಧ್ಯತೆಗಳಿದೆ. ಆದರೆ ಇದನ್ನ ನೀವು ನೋಡ್ಕೊಳ್ಳಿ, ಮಹಾಸೂರ್ಯ ಗ್ರಹಣದ ದಿವಸವೇ ಸಹಸ್ರ ರವಿ ಶಾಂತಿ ಹೋಮದಲ್ಲಿ ರಾಜವರ್ಧನ ಮಣಿ ಉಂಗುರ, ಅದ್ರ ಜೊತೆಗೆ ಶೂಲಿನಿ ದುರ್ಗಾ ಹೋಮ, ಆಮೇಲೆ ಅದ್ರ ಜೊತೆಗೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ. ಯಾಕಂದ್ರೆ ಭೀಮನ ಅಮಾವಾಸ್ಯೆ ಆದ್ರಿಂದ ಈ ಹೊಸದಾಗಿ ಮದುವೆ ಆದಂತಹ ದಂಪತಿಗಳಂತೂ ಇದನ್ನು ಧಾರಣೆ ಮಾಡ್ಕೊಂಡ್ರೆ ಇನ್ನೂ ಅದ್ಭುತ. ಯಾಕೆಂದ್ರೆ ಜ್ಯೋತಿರ್ಭೀಮೇಶ್ವರ ಒಂದು ಮಂತ್ರಹೋಮ ಜೊತೆಗೆ ನಾವು ಸ್ವಯಂವರ ಪಾರ್ವತಿ ಮಂತ್ರಹೋಮದಲ್ಲಿ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ. ಕೆಲವರಿಗೆ ರಾಶಿ ನಕ್ಷತ್ರಗಳು ಗೊತ್ತಿರಲ್ಲ, ಹೆಸರು ವಿಳಾಸ ಆದ್ರೂ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಭೀಮನ ಅಮಾವಾಸ್ಯೆ ದಿವಸ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲಾ ಹೋಮಗಳು, ಸಹಸ್ರ ರವಿ ಶಾಂತಿ ಹೋಮ, ಸಹಸ್ರ ಸೂರ್ಯ ಶಾಂತಿ ಹೋಮ, ಶೂಲಿನಿ ದುರ್ಗಾ ಹೋಮ, ಅದ್ರ ಬಗ್ಗೆ ಮುಂದೆ ವಿಡಿಯೋಗಳು ಮಾಡ್ತೀನಿ ನಾನು ಶೂಲಿನಿ ದುರ್ಗಾ ಬಗ್ಗೆ. ಆಮೇಲೆ ಜ್ಯೋತಿರ್ಭೀಮೇಶ್ವರ ಮಂತ್ರ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶನಿ ಶಾಂತಿ, ಎಲ್ಲ ಹೋಮಗಳು ಲೈವ್ ಅಲ್ಲಿ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ರಾಜವರ್ಧನ ಮಣಿ, ರಾಜಯೋಗವನ್ನು ಕೊಡುವ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಈ ಹಿಂದೆ ಹೋದ ವರ್ಷ ಸಹ ನಾವು ಅದನ್ನು ಕೊಟ್ಟಿದ್ವಿ. ಅದನ್ನ ಈಗ ಬಹಳ ಕಾಲ ಆದ ನಂತರ ಅದರ ಪವರ್ ಡೌನ್ ಆಗಿರುತ್ತೆ. ಸೊ ಈ ಹಿಂದೆ ಹೆಸರು ಕೊಟ್ಟಿರ್ತಕ್ಕಂಥವ್ರು ಬೇಕಾದ್ರೆ ಅದನ್ನ ವಿಸರ್ಜನೆ ಮಾಡಿ, ಹರಿಯುವ ನೀರಲ್ಲೆಲ್ಲ ಒಳ್ಳೆ ಜಾಗದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಸಂಕಲ್ಪ ಸೇವೆ ಕೊಟ್ಟು ಮತ್ತೆ ಪುನಃ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ನನಗೆ ಈ ಹಿಂದೆ ಕರೆ ಮಾಡಿ ಹೇಳಿದ್ದಾರೆ, ನನಗೆ ತುಂಬಾ ಅದೃಷ್ಟ ಸಿಕ್ಕಿದೆ ರಾಜವರ್ಧನ ಮಣಿಯನ್ನ ಧಾರಣೆ ಮಾಡಿಕೊಂಡಾಗ ಅಂತ. ಸೊ ಈ ಮಣಿಯನ್ನ ವಿಶೇಷವಾಗಿ ಈ ಹೋಮಗಳಲ್ಲಿ ಗ್ರಹಣದಲ್ಲಿ ದಿನ ಎನರ್ಜೈಸ್ ಮಾಡಿದಾಗ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ಲಿಮಿಟೆಡ್ ಸ್ಟಾಕ್ ಉಂಗುರ ಮಾಡಿಸಿರ್ತಕ್ಕಂಥದ್ದು. ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿಕೊಂಡು ಹೋಮಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ, ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.